16 ಮಾಗಣೆಯ ಒಡೆಯನಾದ ಕುಂದಾಪುರ ತಾಲೂಕಿನ ಕುಂದಬಾರಂದಾಡಿ ಗ್ರಾಮದ ಮಾಣಿಕೊಳಲು ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ದೇವರ ಶ್ರೀಮನ್ಮಹಾರಥೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವೈಭವದಿಂದ ಬುಧವಾರ ನಡೆಯಿತು. ಭಕ್ತಿಭಾವದಿಂದ ಭಕ್ತಾದಿಗಳು ರಥವನ್ನು ಎಳೆದರು. ಚಂಡೆವಾದನ ವಾದ್ಯಘೋಷ ರಥೋತ್ಸವದ ಸೊಬಗನ್ನು ಹೆಚ್ಚಿಸಿತು. ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ದೇವರ ಮನ್ಮಹಾರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಾಸ್ತುಹೋಮ, ಬಲಿ ಉತ್ಸವ, ಕಟ್ಟೆಪೂಜೆ, ಧ್ವಜಾರೋಹಣ, ಪ್ರಧಾನ ಹೋಮ, ಮಹಾಪೂಜೆ, ಅನ್ನಪ್ರಸಾದ ಸೇವೆ, ಮಹಾರಂಗ ಪೂಜೆ, ಹಟ್ಟಿಯಂಗಡಿ ಮೇಳದವರಿಂದ ಯಕ್ಷಗಾನ ಕಾರ್ಯಕ್ರಮ ಜರುಗಿತು. ಗಣಪಯ್ಯ ಶೆಟ್ಟಿ ಮಾತನಾಡಿ, 11ನೇ ಶತಮಾನದಲ್ಲಿ ಸ್ಥಾಪನೆಯಾದ ಶ್ರೀ ಮಾಣಿಕೊಳಲು ಶ್ರೀ ಲಕ್ಷ್ಮೀ ಚನ್ನಕೇಶವ ದೇವಸ್ಥಾನವನ್ನು ಕಮಿಟಿಯವರ ಸಹಕಾರದಿಂದ ಹಂತ ಹಂತವಾಗಿ ಜೀರ್ಣೋದ್ಧಾರ ಮಾಡಲಾಗಿದೆ. ದೇವಸ್ಥಾನದ ಕೆರೆ ಅಭಿವೃದ್ಧಿ ಸಹಿತ ಬಹಳಷ್ಟು ಕಾರ್ಯಗಳು ಬಾಕಿ ಇದ್ದು, ದಾನಿಗಳು, ಗ್ರಾಮಸ್ಥರು, ಜನಪ್ರತಿನಿಧಿಗಳು ಸಹಕಾರವನ್ನು ನೀಡಬೇಕೆಂದು ಕೇಳಿಕೊಂಡರು. ಈ ಲಕ್ಷ್ಮೀ ಚನ್ನಕೇಶವ ದೇವಸ್ಥಾನವು ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಇದು ಸ್ಥಾಪನೆಯಾಗಿ 11ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ದೇವಸ್ಥಾನ. ಇದು ಹಿಂದೆ ಭಾಳ ಅಜೀರ್ಣ ಆಗಿ ಇದ್ದಾಗ ಈ ದೇವಸ್ಥಾನವು 75ನೇ ಇಸ್ವಿಯಲ್ಲಿ ನಾವು ಜೀರ್ಣೋದ್ಧಾರದ ಕಾರ್ಯವನ್ನು ಕೈಗೊಂಡು ಇವತ್ತಿನವರೆಗೆ ಸಾಂಗವಾಗಿ ಎಲ್ಲ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಡೀತಾ ಬರ್ತಾ ಇದೆ. ಪೂಜಾ ಪುನಸ್ಕಾರ ಪ್ರತಿಯೊಂದು. ಈಗ ಕಮಿಟಿಯಲ್ಲಿ ಉತ್ಸವಿಗಳಾದ ಯುವಕರು, ನಮ್ಮ ಸತೀಶ್ ಶೆಟ್ಟರು, ವಿಶ್ವನಾಥ ಗಾಣಿಗರು, ಚಂದ್ರಹಾಸ, ಜಗದೀಶಯ್ಯ, ಹೀಗೆ ಎಲ್ಲರೂ ಸೇರಿ ಅವರೊಟ್ಟಿಗೆ ನಾವೆಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಭಾಳ ಅಭಿವೃದ್ಧಿಪಡಿಸ್ಬೇಕಂತ ಹೊರಟಿದ್ದೇವೆ. ಆವಾಗ ಎಲ್ಲ ಭಕ್ತರು ಕೂಡ ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಈ ದೇವಸ್ಥಾನವನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಕೊಂಡು ಹೋಗುವಾಗ ನೀವೆಲ್ಲ ದುಡೀರಿ, ನಾವು ಸಹಕಾರ ಮಾಡ್ತೇವೆ ಅಂತ ಜನರು ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಈಗ ಇರುವ ಸ್ಥಿತಿಗೆ ತಂದು ಇಟ್ಟಿದ್ದೇವೆ. ಇನ್ನು ಇಲ್ಲಿ ಒಂದು ತಗಡು ಚಪ್ರ ಮಾಡಾಗಬೇಕಿತ್ತು. ನಮಗೆ ಒಂದು 6 ಲಕ್ಷದಿಂದ 8 ಲಕ್ಷವರೆಗೆ ಬೇಕು. ಹಾಗೆ ಮುಂದೆ ಕೆರೆ ಒಂದು ರಿಪೇರಿ ಆಗಬೇಕಾಗಿದೆ. ಇದಕ್ಕೆಲ್ಲ ಭಕ್ತರಲ್ಲಿ ಸಹಕಾರ ಕೋರ್ತಾ ಇದ್ದೇವೆ. ಅವರು ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಈ ದೇವಸ್ಥಾನ ಸರ್ವತೋ ಅಭಿವೃದ್ಧಿ ಬಗ್ಗೆ ನಾವೆಲ್ಲ ದುಡಿಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಏಳೂರು ಮಾತನಾಡಿ, 16 ಮಾಗಣಿಯನ್ನು ಹೊಂದಿರುವ ಮಾಣಿಕೊಳಲು ಶ್ರೀ ಚನ್ನಕೇಶವ ದೇವರ ಕಾರಣಿಕ ಶಕ್ತಿ ಅಪಾರವಾದದ್ದು. ಸಂಪ್ರದಾಯಬದ್ಧವಾಗಿ ಪ್ರತಿ ವರ್ಷ ಶ್ರೀದೇವರ ರಥೋತ್ಸವ ಕಾರ್ಯಕ್ರಮ ದಾನಿಗಳು, ಊರವರ ಸಹಕಾರದಿಂದ ನಡೆಯುತ್ತಿದೆ ಎಂದರು. ದೇವಸ್ಥಾನದಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಬಾಕಿ ಉಳಿದಿದ್ದು, ಶ್ರೀ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ವಿನಂತಿ. ಲಕ್ಷ್ಮೀ ಚನ್ನಕೇಶವ ದೇವಸ್ಥಾನ ಮಾಣಿಕೊಳಲು ಬಹಳ ಪ್ರಸಿದ್ಧವಾದ ದೇವಸ್ಥಾನ. 16 ಮಾಗಣೆಯನ್ನು ಹೊಂದಿರುವಂಥ ಈ ದೇವಸ್ಥಾನ ಪ್ರತಿ ವರ್ಷ ಏಪ್ರಿಲ್ 17, 18, 19 ಅಥವಾ 18, 19, 20 ಹೀಗೆ 3 ದಿನಗಳ ಪರ್ಯಂತ ಮನ್ಮರಥೋತ್ಸವ ಕಾರ್ಯಕ್ರಮ ನಡೀತದೆ. 13ನೇ ತಾರೀಕಿನಿಂದ ಆರಂಭಗೊಂಡಂಥ ಈ ರಥೋತ್ಸವ ಕಾರ್ಯಕ್ರಮದ ಹಲವು ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಹಲವು ದಾನಿಗಳ ಒಂದು ಕೊಡುಗೆಯಿಂದ ಪ್ರತಿ ವರ್ಷ ನಾವು ಬಹಳ ಉತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಈ ವರ್ಷ ಸಹ ಹಲವಾರು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸಿ
ಈ ಒಂದು ರಥೋತ್ಸವ ಕಾಲದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸುವಲ್ಲಿ ಭಕ್ತಾದಿಗಳು ನಮಗೆ ಸಹಕರಿಸಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಲಕ್ಷ್ಮೀ ಚೆನ್ನಕೇಶವನು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಹಾಗೆ ಗಣಪತಿ ಶೆಟ್ಟರು ಹೇಳಿದಾಗೆ ನಮಗೆ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿಯ ಚಿಂತನೆಗಳಿವೆ. ದೇವಸ್ಥಾನದ ಎದುರುಗಡೆ ಇರುವಂಥ ಕೆರೆ ಭಾಳ ಅಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಭಕ್ತಾದಿಗಳು ಎಲ್ಲ ಸೇರಿ ಹಾಗೂ ಊರ ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಮಿಟಿಯವರು ಹಾಗೂ ಊರ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಮಾಡ್ತೇವೆ ಅನ್ನುವ ಭರವಸೆ ನಮಗಿದೆ. ಆ ದೇವರು ನಮಗೆ ಆ ಶಕ್ತಿ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಈ ಒಂದು ಪ್ರಸಿದ್ಧ ದೇವಾಲಯ ಇನ್ನಷ್ಟು ಪ್ರಸಿದ್ಧಿಯನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೇವೆ.